ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೆ ಈ ಚಾನಲ್ಗೆ ಸ್ವಾಗತ. ಈ ದಿನ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾವಿರಾರು ಗ್ರಾಮ ಪಂಚಾಯಿತಿ ನೌಕರರಿಗೆ ಉಪಯೋಗವಾಗುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ. ಕರ್ನಾಟಕ ರಾಜ್ಯದ ಸುಮಾರು 5,949 ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಸುಮಾರು 48,754 ಗ್ರಾಮ ಪಂಚಾಯಿತಿ ನೌಕರರಿಗೆ ರಾಜ್ಯ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು. ಗ್ರಾಮ ಪಂಚಾಯಿತಿ ನೌಕರರಿಗೆ ಪಿಂಚಣಿ, PF ಹಾಗೂ ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಕೊಡುವಂಥ ಒಂದು ದಿಟ್ಟ ನಿರ್ಧಾರಕ್ಕೆ ಕೈ ಹಾಕಿದೆ. ಪ್ರತಿಯೊಬ್ಬ ನೌಕರರು ತಪ್ಪದೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಏನೆಲ್ಲ ಉಪಯೋಗ ಇದೆ ಅಂತ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ನೌಕರರ ಕನಸುಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದೆ. ಗ್ರಾಮ ಪಂಚಾಯಿತಿ ನೌಕರರಿಗೆ ಬಂಪರ್ ಗಿಫ್ಟನ್ನು ನೀಡಿದೆ. PF ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಈ ದಿನ ವಿಶೇಷವಾದ ಮಾಹಿತಿ. ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಇನ್ನು ಮುಂದೆ PF ಪಿಂಚಣಿ, ESI ಸೌಲಭ್ಯಗಳು ದೊರೆಯುತ್ತೆ. ಕರ್ನಾಟಕ ರಾಜ್ಯದ ಸುಮಾರು 48,756 ನೌಕರರಿಗೆ ಇದರ ಉಪಯೋಗ ಆಗತ್ತೆ. ರಾಜ್ಯ ಸರ್ಕಾರ ಈ ಬಗ್ಗೆ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ಗ್ರಾಮ ಪಂಚಾಯಿತಿ ನೌಕರರ ಬಹುದಿನಗಳ ಬೇಡಿಕೆಯಾದ ಭವಿಷ್ಯ ನಿಧಿ, EPF ಹಾಗೂ ಆರೋಗ್ಯ ವಿಮಾ ಯೋಜನೆ, ESI ಸೌಲಭ್ಯ ಒದಗಿಸಲು ಕೊನೆಗೂ ಜಿಲ್ಲಾ ಪಂಚಾಯಿತಿಗಳು ಮುಂದಾಗಿದೆ. ಹಲವು ವರ್ಷಗಳಿಂದ ಸಾಮಾಜಿಕ ಭದ್ರತೆ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವನ್ನು ಒದಗಿಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟು ಹೋರಾಟಗಳನ್ನು ಮಾಡ್ತಾಯಿದ್ರು. ಇದೀಗ ಧಾರವಾಡ, ಉಡುಪಿ, ಬೆಂಗಳೂರು ಗ್ರಾಮಾಂತರ, ಮಂಗಳೂರು ಜಿಲ್ಲಾ ಪಂಚಾಯಿತಿಗಳು ಈ ಬೇಡಿಕೆಗೆ ಅಸ್ತು ಅಂತ ಹೇಳಿದೆ. ಉಳಿದ ಜಿಲ್ಲಾ ಪಂಚಾಯಿತಿಗಳು ಕೂಡ ಶೀಘ್ರದಲ್ಲೇ ಇದನ್ನು ಇಂಪ್ಲಿಮೆಂಟನ್ನು ಮಾಡುತ್ತೆ. ಗ್ರಾಮ ಸ್ವರಾಜ್ ಪಂಚಾಯತ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಸ್ವರೂಪ, ವೇತನ ಶ್ರೇಣಿ, ನೇಮಕಾತಿ ವಿಧಾನ ಹಾಗೂ ಇತರೆ ಸೇವಾ ಷರತ್ತುಗಳ ನಿಯಮ 2022ರ ಅಮೆಂಡ್ಮೆಂಟ್ ಪ್ರಕಾರ ಜಿಲ್ಲೆಯ ಪ್ರತಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನ ಘಟಕವಾಗಿ ಪರಿಗಣಿಸಿ ಗ್ರಾಮ ಪಂಚಾಯಿತಿಗಳ ಅನುಮೋದಿತ ಈಗ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ ಹಾಗೂ ESI ಸೌಲಭ್ಯಗಳನ್ನು ಜಾರಿಗೆ ತರಲಾಗತ್ತೆ. ಈ PF ಸೌಲಭ್ಯ ನೌಕರರು ತನ್ನ ಮೂಲ ವೇತನದಲ್ಲಿ, ಬೇಸಿಕ್ ಪೇನಲ್ಲಿ ಹಾಗೂ ತುಟ್ಟಿ ಭತ್ಯೆಯಲ್ಲಿ 12% 12% ಪಾವತಿ ಮಾಡಬೇಕಾಗತ್ತೆ. ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಈ ಪಾಲನ್ನು ನೌಕರರ PF ವಂತಿಕೆಗೆ ಸಮನಾಗಿ ಪಾವತಿಸಬೇಕು. ಅಂದರೆ ನೌಕರರು 12% ಹಾಗೂ ಗ್ರಾಮ ಪಂಚಾಯಿತಿ ಎರಡು ಸೇರಿ 12 24% ಪಾವತಿ ಮಾಡಬೇಕಾಗತ್ತೆ. ESI ನೌಕರರು 0.75% ಹಾಗೂ ಗ್ರಾಮ ಪಂಚಾಯಿತಿ ಪಾಲಾಗಿ 3.25% ಪಾವತಿ ಮಾಡಬೇಕಾಗತ್ತೆ. ವಂತಿಕೆಯನ್ನು ಪ್ರತಿ ಗ್ರಾಮ ಪಂಚಾಯಿತಿಗಳು ತಾಲೂಕು ಪಂಚಾಯಿತಿಯಲ್ಲಿ ತೆರೆದಿರುವಂತಹ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು. ಈ ವಂತಿಕೆಯನ್ನು ತಾಲೂಕು ಪಂಚಾಯಿತಿ ಪ್ರತಿ ತಿಂಗಳು ಮುಂದಿನ ತಿಂಗಳ 15ನೇ ತಾರೀಕಿನ ಒಳಗಾಗಿ ಸಂಬಂಧಪಟ್ಟ ಇಲಾಖೆಗೆ ಪಾವತಿಸಬೇಕಾಗತ್ತೆ. ಈ ವ್ಯವಹಾರವನ್ನು ನಿರ್ವಹಿಸಲು ತಾಲೂಕು ಪಂಚಾಯಿತಿ EO ತಮ್ಮ ಸಹಾಯಕ ಲೆಕ್ಕಾಧಿಕಾರಿ ಪದನಾಮದಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕಾಗತ್ತೆ. ಈ ಯೋಜನೆಯನ್ನು ಪ್ರಕ್ರಿಯೆಯನ್ನು ನಿರ್ವಹಿಸಲು ಗ್ರಾಮ ಪಂಚಾಯಿತಿ ವತಿಯಿಂದ ಒಬ್ಬರು ಸೂಪರ್ವೈಸರನ್ನು ಅಪಾಯಿಂಟ್ ಮಾಡುತ್ತೆ. ಈ ಸೂಪರ್ವೈಸರ್ ಗೌರವಧನವನ್ನು ಗ್ರಾಮ ಪಂಚಾಯಿತಿ ಸಂಪನ್ಮೂಲದಿಂದ ತಾಲೂಕು ಪಂಚಾಯಿತಿ ಸಂಗ್ರಹಿಸಿ ಪಾವತಿಸುತ್ತೆ. ರಾಜ್ಯದಲ್ಲಿ ಸುಮಾರು
5,949 ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 49,318 ಜನ ನೌಕರರಿದ್ದಾರೆ. ಅದರಲ್ಲಿ ಸುಮಾರು 48,756 ಜನ ತಾಲೂಕು ಪಂಚಾಯಿತಿಯಿಂದ ಅನುಮೋದನೆಯನ್ನು ಗ್ರಾಂಟನ್ನು ಪಡ್ಕೊಂಡಿದ್ದಾರೆ. ಉಳಿದ 332 ನೌಕರರ ಗ್ರಾಂಟ್ ಅನುಮೋದನೆಯಲ್ಲಿ ಇದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಭವಿಷ್ಯ ನಿಧಿ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವನ್ನು ಒಳಗೊಂಡ ನಿರ್ಧಾರವನ್ನು ಕೈಗೊಂಡಿರೋದು ಸ್ವಾಗತಾರ್ಹ. 2008ರಿಂದಲೂ ಇದರ ಬಗ್ಗೆ ಬೇಡಿಕೆ ಇತ್ತು ಅಂತ ಹೇಳಿ ತಿಳಿದು ಬಂದಿದೆ. ಷರತ್ತುಗಳು ಏನು ಅಂದರೆ 20 ನೌಕರರಿಗಿಂತ ಕಡಿಮೆ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸೌಲಭ್ಯವನ್ನು ಜಾರಿ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಫಲಾನುಭವಿಗಳು ಯಾರ್ಯಾರು ಅಂದರೆ ಬಿಲ್ ಕಲೆಕ್ಟರ್ ಇರ್ತಾರಲ್ಲ, ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್, ವಾಟರ್ಮ್ಯಾನ್ಗಳು, ಅಟೆಂಡರ್ ಹಾಗೂ ಸ್ವೀಪರ್ಗಳಿಗೆ ಈ ಸೌಲಭ್ಯ ಇಂಪ್ಲಿಮೆಂಟ್ ಆಗತ್ತೆ. ಇದರಿಂದಾಗಿ ಗ್ರಾಮ ಪಂಚಾಯಿತಿ ನೌಕರರ ಹಲವು ದಿನಗಳ ಬೇಡಿಕೆಗಳನ್ನು ಈಡೇರಿಸುವತ್ತ ರಾಜ್ಯ ಸರ್ಕಾರ ಒಂದು ದಿಟ್ಟವಾದ ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳಿ ಇದಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್ಗಳ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಭೀಮಾರೆಡ್ಡಿರವರು ಇದನ್ನು ಸ್ವಾಗತಿಸಿದರೆ ಅವರು ನೌಕರರ ಭವಿಷ್ಯ ನಿಧಿ, ಆರೋಗ್ಯ ವಿಮೆ ಒದಗಿಸಲು ಕೈಗೊಂಡ ಕ್ರಮ ಸ್ವಾಗತಾರ್ಹ. 2008ರಿಂದಲೂ ಈ ಬೇಡಿಕೆ ಇದೆ. ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಸದ್ಯ 4 ಜಿಲ್ಲೆಗಳಲ್ಲಿ ಆದೇಶವಾಗಿದೆ. ಉಳಿದ ಜಿಲ್ಲಾ ಪಂಚಾಯಿತಿಗಳಲ್ಲಿ ಆದಷ್ಟು ಶೀಘ್ರದಲ್ಲೇ ಇದರ ಆದೇಶ ಆಗತ್ತೆ ಅಂತ ಹೇಳಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ಕಳೆದ ತಿಂಗಳು ಗ್ರಾಮ ಪಂಚಾಯಿತಿ ನೌಕರರಿಗೆ ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗಾಗಿ ಸಂಬಳವನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಅದು ಕೂಡ ಸ್ವಾಗತಾರ್ಹ. ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, 48,756 ಜನ ನೌಕರರನ್ನು ತಾತ್ಕಾಲಿಕ ನೌಕರರಾಗಿ ಪರಿಗಣಿಸೋದಕ್ಕಿಂತ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಸರ್ಕಾರವೇ ಅವರಿಗೆ ನೇರವಾಗಿ ಸಂಬಳವನ್ನು KJD ಆಧಾರದಲ್ಲಿ ಸಂಬಳವನ್ನು ಕೊಡುವಂಥ ವ್ಯವಸ್ಥೆ ಹಾಗೂ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ನೌಕರರು ಇದನ್ನು ನಿಮ್ಮ ಪ್ರತಿಯೊಬ್ಬ ನೌಕರರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಇದ್ದರೂ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ಜಾಯ್ನ್ ಆಗಿ